ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ತಮಿಳುನಾಡಲ್ಲಿ ಹಿಂದೂಗಳಿಗೆ ಧಕ್ಕೆ ಆಗುವಂಥ ದೇವಸ್ಥಾನದಲ್ಲಿ ದೀಪ ಹಚ್ಬೋದು ಅಂತ ಹೇಳಿ ಸರ್ಕಾರ ವಿರೋಧ ಮಾಡ್ತು, ಹೈಕೋರ್ಟ್ ಜಡ್ಜ್ ವಿರುದ್ಧ. ಆದರೆ ಅದರಲ್ಲಿ ನಮ್ಮ ಕರ್ನಾಟಕದ ಸಂಸದರು ಇದ್ದರು. 4 ಸಂಸದರು ಕೆಲವರು ಯಾರು ಹಿಂದೂಗಳ ಪರವಾಗಿ ದೇವಸ್ಥಾನದಲ್ಲಿ ದೀಪ ಹಚ್ಬೋದು ಅಂತ ಯಾರು ಜಡ್ಜ್ಮೆಂಟ್ ಕೊಟ್ರಲ್ಲ, ಆ ಜಡ್ಜ್ ವಿರುದ್ಧ ಪದತ್ಯಾಗ ಮಾಡಬೇಕು ಅಂತ ಹೇಳಿ ರಾಷ್ಟ್ರಪತಿ ಅವರಿಗೆ ಕಂಪ್ಲೇಂಟ್ ಕೊಡಲು ಸಹಿ ಸಂಗ್ರಹ ಮಾಡ್ತು. ಕೆಲವು ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸಂಸದರು ಎಲ್ಲ ಅದಕ್ಕೆ ಸೈನ್ ಹಾಕ್ಕೊಟ್ರು. ಅದರಲ್ಲಿ ದಾವಣಗೆರೆಯವರು ಮುಖ್ಯವಾಗಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಕಾಕತಾಳೀಯವೋ ಇಲ್ಲ ಭಗವಂತನ ಇಚ್ಛೆ ಇತ್ತೋ ಗೊತ್ತಿಲ್ಲ, DK ಶಿವಕುಮಾರ್ ಅವರು ಮಾನ್ಯ ದಾವಣಗೆರೆ ಸಂಸದರಿಗೆ ಸನ್ಮಾನ ಮಾಡಿ ಎಲ್ಲ ಅವರಿಗೆ ಕೈಗೆ ಏನು ಶಾಲು ಹಾರ ಎಲ್ಲ ಕೊಟ್ಟು ಅದನ್ನು ಏನು ಮಾಡ್ತಾರೆ ಅಂದರೆ ದೇವ್ರ ವಿಗ್ರಹ ಕೊಡೋಕ್ಕೆ ಬರ್ತಾರೆ. ಆ ದೇವ್ರ ವಿಗ್ರಹ ಅವ್ರ ಕೈ ಜಾರಿ ಕೆಳಗೆ ಬೀಳಕ್ಕೆ ಹೋಗುತ್ತೆ. ಇದು ಭಗವಂತನ ಇಚ್ಛೆಯಿಂದಾಗಿದ್ದೋ ಕಾಕತಾಳಿಯೋ ಗೊತ್ತಿಲ್ಲ. ಆದರೆ ನಮ್ಮ ಸಂಸದರು ಎಂಥವ್ರು ನೋಡಿ, ದೇವಸ್ಥಾನದಲ್ಲಿ ದೀಪ ಹಚ್ಚಲು ಪರ್ಮಿಷನ್ ಕೊಟ್ಟ ಜಡ್ಜ್ ವಿರುದ್ಧ ಪದತ್ಯಾಗ ಮಾಡಲು ಸೈನ್ ಹಾಕ್ತಾರೆ ಅಂದರೆ ನಮ್ಮ ಹಿಂದೂಗಳ ಧಾರ್ಮಿಕ ಧಕ್ಕೆಗೆ ಎಷ್ಟು ನೋವುಂಟು ಮಾಡಿರ್ಬೋದು. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಸಮಾಜದಲ್ಲಿ ಒಂದೇ ರೀತಿಯಲ್ಲಿ ಆ ಧರ್ಮದವರಾಗಿರಲಿ ಈ ಧರ್ಮದವರಾಗಿರಲಿ ಒಂದೇ ರೀತಿಯಲ್ಲಿ ಅವರ ಭಾವನೆಗಳನ್ನು ಗೌರವಿಸ್ಬೇಕು, ಅವರ ಯಾವುದೇ ಒಂದು ಆಚರಣೆ ಇದ್ರೂ ಗೌರವಿಸ್ಬೇಕು. ಆದರೆ ಹಿಂದೂಗಳ ವಿರುದ್ಧ ಸಹಿ ಹಾಕ್ಕೊಟ್ಟಿದ್ದಾರೆ ಅಂದರೆ ಏನು ದುರಂತದ ಕತೆ. ಯಾವುದೇ ಒಂದು ವಿಡಿಯೋಗಳಲ್ಲಾಗಲಿ ಯೂಟ್ಯೂಬ್ಗಳಾಗಲಿ ಮತ್ತೊಂದಾಗಲಿ ಈ ಥರದ ವಿಚಾರಗಳನ್ನು ಕೇಳಲ್ಲ. ಇಲ್ಲೋ ಯಾವುದಾದ್ರು ಒಂದು ಅದೇ ದರ್ಶನ್ ವಿಚಾರ ಆಗಲಿ ಮತ್ತೊಂದು ಮಗದೊಂದು ವಿಚಾರ ಆದರೆ ಕೇಳ್ತಾರೆ, ಮಾಡ್ತಾರೆ. ಆದರೆ ಇಂಥ ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆಗೋ ವಿಚಾರಗಳನ್ನು ಯಾವ ಯೂಟ್ಯೂಬರು ಕೇಳಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬನೇ ಇದನ್ನು ಸುದ್ದಿ ಮಾಡಲಿಲ್ಲ, ಒಬ್ಬನೇ ಹೇಳಲಿಲ್ಲ. ನಾನೇನು ಯಾವುದೇ ಪಕ್ಷದ ಬಗ್ಗೆ ತೇಜೋವಧೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಸತ್ಯ ನಮ್ಮ ಹಿಂದೂಗಳ ಪರವಾಗಿ ಆದ ಅನ್ಯಾಯವನ್ನು ಹೇಳಿದೆ ಅಷ್ಟೇ. ಯಾವುದೇ ಉದ್ವೇಗಗೊಳಿಸಲು ಹೇಳ್ತಾ ಇಲ್ಲ, ಯಾರನ್ನೂ ತೇಜೋವಧೆ ಮಾಡಲು ಹೇಳ್ತಾ ಇಲ್ಲ. ಸತ್ಯದ ಸಮಾಜ ಮುಂದೆ ಇಟ್ಟಿದ್ದೇನೆ. ಏನಾದರೂ ತಪ್ಪಾಗಿದ್ರೆ ಪದ ಬಳಕೆಯಲ್ಲಿ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಹರಸಿ, ಕಾಪಾಡಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ. ಜೈ ಶ್ರೀರಾಮ್.